ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭೋಜನಕೂಟ ನೆಪದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕೈ ಶಾಸಕರಿಗೆ ಭೋಜನಕೂಟವನ್ನ ಸಿದ್ದರಾಮಯ್ಯ ಏರ್ಪಡಿಸಿದ್ರು. ಭೋಜನಕೂಟದಲ್ಲಿ ಕಾಂಗ್ರೆಸ್ ಸಚಿವರು ಶಾಸಕರು ಭಾಗಿಯಾಗಿದ್ರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಶಾಮನೂರು ಶಿವಶಂಕರಪ್ಪ, ಮುನಿರತ್ನ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಪ್ರಿಯಾಂಕಾ ಖರ್ಗೆ, ಕೆಜೆ ಜಾರ್ಜ್, ಪುಟ್ಟರಂಗ ಶೆಟ್ಟಿ ಕೂಡ ಹಾಜರಾಗಿದ್ರು. ರಾಮಲಿಂಗಾರೆಡ್ಡಿ, ಎಚ್.ಕೆ. ಪಾಟೀಲ್, ಸತೀಶ್ ಜಾರಕಿಹೊಳಿ, ರೋಷನ್ ಬೇಗ್, ಮಾಜಿ ಸಿಎಂ ಔತಣಕೂಟದಲ್ಲಿ ಗೈರು ಹಾಜರಾಗಿದ್ರು. ಹೀಗೆ ಬಂದ್ರು ಹಾಗೆ ಹೋದ್ರು ಡಿಸಿಎಂ ಪರಮೇಶ್ವರ್ ಕೆಲವು ನಿಮಿಷಗಳಷ್ಟೇ ಅಲ್ಲಿ ಹಾಜರಿದ್ರು. ಸಿದ್ದು ಔತಣಕೂಟದಲ್ಲಿ ಆಪ್ತರಷ್ಟೇ ಹಾಜರಾಗಿದ್ರು. ಅತೃಪ್ತರು ಈ ಒಂದು ಔತಣಕೂಟಕ್ಕೆ ಗೈರು ಹಾಜರಾಗುವುದರ ಮೂಲಕ ತಮ್ಮ ಅತೃಪ್ತಿ ಮತ್ತು ಅಸಮಾಧಾನವನ್ನ ಬಹಿರಂಗವಾಗಿ ತೋರ್ಪಡಿಸಿದರು. ಭೋಜನಕೂಟ ನೆಪದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಕೈ ಶಾಸಕರಿಗೆ ಭೋಜನಕೂಟವನ್ನ ಸಿದ್ದರಾಮಯ್ಯ ಏರ್ಪಡಿಸಿದ್ರು. ಭೋಜನಕೂಟದಲ್ಲಿ ಕಾಂಗ್ರೆಸ್ ಸಚಿವರು ಶಾಸಕರು ಭಾಗಿಯಾಗಿದ್ರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಭಾಗಿಯಾಗಿದ್ರು. ಆದರೆ ಅವರು ಕೆಲವೇ ನಿಮಿಷಗಳಷ್ಟೇ ಭೋಜನಕೂಟದಲ್ಲಿ ಇದ್ರು. ಹೀಗೆ ಹೋಗಿ ಹಾಗೆ ಬಂದ್ರು. ಆದರೆ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಶಾಮನೂರು ಶಿವಶಂಕರಪ್ಪ, ಮುನಿರತ್ನ ಸೇರಿದಂತೆ ಹಲವರು ಈ ಒಂದು ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಪ್ರಿಯಾಂಕಾ ಖರ್ಗೆ, ಕೆಜೆ ಜಾರ್ಜ್, ಪುಟ್ಟರಂಗ ಶೆಟ್ಟಿ ಕೂಡ ಹಾಜರಾಗಿದ್ರು. ರಾಮಲಿಂಗಾರೆಡ್ಡಿ, ಎಚ್.ಕೆ. ಪಾಟೀಲ್, ಸತೀಶ್ ಜಾರಕಿಹೊಳಿ, ರೋಷನ್ ಬೇಗ್, ಮಾಜಿ ಸಿಎಂ ಔತಣಕೂಟದಲ್ಲಿ ಗೈರು ಹಾಜರಾಗುವುದರ ಮೂಲಕ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ತೋರ್ಪಡಿಸಿಕೊಂಡ್ರು. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಔತಣಕೂಟವನ್ನು ಏರ್ಪಡಿಸಿದ್ರು. ಆ ಮೂಲಕ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಅಲ್ಲೂ ಕೂಡ ಅತೃಪ್ತ ಶಾಸಕರು ಗೈರು ಹಾಜರಾಗಿದ್ದರು.